ವಿದ್ಯೆ ತಿಳಿದಿರುವಂತ ನಿನ್ನನ್ನು ಕೂಡ ತನ್ನ 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 ಜೊತೆಲಿ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ದಶರಥ ಮಹಾರಾಜರು ಇಂದ್ರನಿಗೆ ಸಹಾಯ ಮಾಡೋದಕ್ಕೋಸ್ಕರ ಯಾರು ಶಂಬರಾಸುರ ಅನ್ನುವಂಥ ರಾಕ್ಷಸನೊಂದಿಗೆ ಯುದ್ಧ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಎಲ್ಲಾ ವಿಧಿಗಳನ್ನು ತಿಳಿದಿರುವಂತ ಕೈಕಮ್ಮನ್ ಕರ್ಕೊಂಡು ಹೋಗ್ತಾರಂತೆ. ಅಂತಂದ್ರೆ ನಾವಿಲ್ಲಿ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಏನು ಹೆಣ್ಣು ಮಕ್ಕಳ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ, ಫಿಮೆಲಿಸ್ಟ್ಗಳು ಅದು ಇದು ಅಂತಂತಂದು ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲದೆ ಸಲ್ಲದೆ ಇರುವಂತಹ ಒಂದು ಅಪವಾದವನ್ನು ಹೇಳ್ತಾ ಇರ್ತಾರೆ ನೋಡ್ರಿ. ನಮ್ಮ ಪುರಾಣಗಳಲ್ಲಿ ಅನೇಕ ಕಡೆ ಹೆಣ್ಣು ಮಕ್ಕಳು ಗಂಡ ಮಕ್ಕಳಿಗೆ ಸರಿಸಮವಾಗಿ ಯುದ್ಧ ಮಾಡಿರುವಂತ ಅನೇಕ ವೃತ್ತಾಂತಗಳನ್ನ ನಾವಿಲ್ಲಿ ಕೇಳ್ಕೊಳ್ತೀವಿ. ಯುದ್ಧ ಮಾಡಿರುವಂತದ್ದು ಏನು, ಕೈಕಮ್ಮ ಯುದ್ಧ ಮಾಡ್ತಾರೆ. ನಂತರ ಈ ದೀಪಾವಳಿ ಹಬ್ಬ ಯಾಕೆ ಬಂದಿದೆ, ನರಕಾಸುರನ ಸಂಹಾರ ಮಾಡಿದ್ಯಾರು, ಯಾರು ಸತ್ಯಭಾಮ ದೇವಿ ಅಲ್ವಾ, ಅಂತ ದೊಡ್ಡ ನರಕಾಸುರನ್ನೇ ಸಂಹಾರ ಮಾಡಿದಾಳೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಸಕಲ ವಿದ್ಯೆಗಳನ್ನು ಆ ದಿನಗಳಲ್ಲಿ ಕಲಿಸ್ಕೊಡ್ತಾ ಇದ್ರು. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಎತ್ತರ ಇಲ್ಲಿ ಏನು ಎಲ್ಲೆಲ್ಲಿ ಹೆಣ್ಣು ಮಕ್ಕಳು ಎತ್ರ ನಾರ್ಯಂತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅನ್ನುವಂತ ನಾನುಡಿ ಇರುವಂತ, ಅಂತಂದ್ರೆ ಸ್ತ್ರೀಗಳನ್ನು ದೇವತೆಗಳಾಗಿ, ಆದಿಪರಾಶಕ್ತಿಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ ನೋಡುವಂತ ನಮ್ಮ ದೇಶಕ್ಕೆ ಮೊಘಲರು ಬಂದರು. ಅವರು ಆ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಒಂದು ಮಕ್ಕಳನ್ನು ಹೇರುವಂತ ಒಂದು ಮಿಷನ್ ತರ ನೋಡ್ತಾರೆ. ಅವ್ರಿಗೆ ಎಷ್ಟು ಕಟ್ಟುಪಾಡುಗಳು ಇರ್ತವೆ ಅಂತಂತಂದು ಮೊನ್ನೆ ಕರ್ನಾಟಕದಲ್ಲಿ ನಡೆದಿರುವಂತ ಹಿಜಾಬ್ ಒಂದು ಇದನ್ನ ಕೂಡ ನಾವು ದೃಷ್ಟಿ